ಸರ ಹಲೋ ಅದು ನಮ್ಮ ಹೊಲದ GPS ಮಾಡಿರಿ ಈಚೆ ಕಡೆ ನಮ್ಮ ಹೊಲ ಐತಿ ನ್ಯಾಯದಾಗ ಅದಕ್ಕೆ ಏನೂ ಇಲ್ಲ ಅದಕ್ಕೆ ಯಾಕೆ ಬೆಳೆ ಇದು ಬರ್ತಿದೆ ಅದು 364/2 ಫಲ ಇದ್ದು ಹೊಲದಾಗ ತೊಗರಿ ಗೊಂಜಾಳ ಅಂತೇಳಿ ಅದಕ್ಕೆ ಬರ್ತೈತಿ ಮತ್ತೆ ಇದ್ದದ್ದು ಬೆಳಿ ಬರಂಗಿಲ್ಲ ಇದು ಯಾವ ಲೆಕ್ಕ ನಿಮಗೆ ನಾನು ಏನ್ ಹೇಳಿದ್ನಿ ಒಂದೇ ಮಾತು ಹೇಳ್ರಿ ಅದ್ರದ ಸೂಪರ್ವೈಸರ್ ನಾನಲ್ಲ ಒಂದೇ ಪಾಯಿಂಟ್ ರೀ ಪೂರ್ತಿಗೆ ಆಮೇಲೆ ಅದ್ರ ಕ್ರಾಪ್ ಸರ್ವೆ ಮಾಡವ ನಾನಲ್ಲ ನನಗಿರೋ 4,000 ಪ್ಲಾಟ್ ಅದಾವ ಒಂದಲ್ಲ ಎರಡಲ್ರಿ ನನಗೆ 4,000 ಪ್ಲಾಟ್ ಅದಾವ 4,000 ಪ್ಲಾಟ್ ನಾನು ಹೋಗಲ್ಲ ಅಸೈನ್ ಮಾಡಿರ್ತೈತಿ PR ಅಸೈನ್ ಮಾಡಿದ್ರು ಮಾಡಿರ್ತಾರೆ ಮಾಡಿರ್ತಾರಿಲ್ಲ ನಾವು ಭೇಟಿ ಅದು ಅಂದ್ರೆ ಕೇಳಿ ಮೊದಲಿಗೆ ಅದು ತಪ್ಪಾಗಿತ್ತಂದ್ರೆ ಅಬ್ಜೆಕ್ಷನ್ ಆಗ್ತದೆ ಟೈಮ್ ಇರುತ್ತೆ ಇವಾಗ ಹೇಳಿರಲಿಲ್ಲ ನಿಮಗೆ ಬಂದೈತಿ ಬಿಡ್ರಿ ಮಿಸ್ಟೇಕ್ ಆಗ ಇದಾತು ನಾವೊಂದು ಮಾತು ಕೇಳಕತ್ತೀನಿ ಕೇಳ್ತೀರೇನ ಹೇಳ್ರಲ್ಲ ಅವಂಗ ನಾನು ಭೇಟಿಯಾಗಿ ಕೇಳಿದೇವ್ರಿ ನಾ ಕೇಳಿಲ್ಲ ನಮ್ಮ ತಮ್ಮ ಕೇಳಿದ ಭೇಟಿಯಾಗಿ ಅಲ್ಲಪ್ಪ ಮತ್ತೆ ಫಲ ಇದ್ದಿದ್ದ ಹೊಲದಾಗ ನೀನು ಬೆಳೆ ಸಮೀಕ್ಷೆ ಮಾಡಾಕ್ ಬಂದಿದಿ ಫಲ ಇದ್ದ ಹೊಲದಾಗ ಬೆಳೆ ಸಮೀಕ್ಷೆ ಬೆಳೆ ಐತೈತೆ ಬರ್ದಿ ಬೆಳೆ ಇದ್ದ ಹೊಲದಾಗ ನಮ್ಮ ಅಣ್ಣಾಗ ಇದು ಬಂದು ಮಿಸೇಜ್ದಾಗ 3 ಎಕರೆ ತೋರ್ಸಾಕತೈತಿ ಯಾಕ ನಿನಗೆ ಈ ನಮೂನಿ ಯಾಕೆ ಮಾಡಿದಿ ನೀನು ಎದ್ರ ಸಂಬಂಧ ಮಾಡಿದಿ ನಮಗೆ ಸೀದಾ ಹೇಳತ್ತಂತಾರ ಹೇಳಿದವ ನಮ್ಮ ತಮ್ಮ ಹೌದಿಲ್ಲ ಫಲ ಇದ್ದ ನೆಲದಾಗ ಬೆಳೆ ಐತೈತೆ ತೋರಿಸ್ತಿ ಮತ್ತ ಬೆಳೆ ಇದ್ದಿದ್ದು ಇಲ್ಲಂತ ಮಿಸೇಜ್ ಬಂದೈತಿ ಮತ್ತೆ ಇದ್ರ ಹೊಣೆಗಾರ ಯಾರು ಯಾಕೆ ಹಿಂಗ್ ಮಾಡಾಕತ್ತಿ ಅಂತ ಕೇಳಿದ್ವಿ ನಾವು ಕೇಳೋಣ ಇಲ್ಲರಿ ನಮ್ಗೆ ತಲಾಟೆ ಹೇಳ್ಯಾರ ಇದ್ದಿ ಅದ್ ಮಾಡಂದಾನ ಅದ್ ಮಾಡಿನಿ ಇದು ಬ್ಯಾಡ ಅಂದಾನ ಬಿಟ್ಟಿನ ನಾವ ತಲಾಟೆ ಹೇಳ್ಯಾರ ನಾ ಮಾಡಿನ ನೋಡತ್ತ ನಾವು ಅದನ್ನ ಹಂಗ ಮಾಡಿದ್ವಿ ಎಲ್ಲಾ ಹೊಲ್ದಂಗ ಗೊತ್ತಿಲ್ಲ ಅವ ಪ್ರತಿಯೊಬ್ಬರು ಹೊಲದ್ ನನಗೆ ಗೊತ್ತೇನ್ರಿ ಪ್ರತಿಯೊಬ್ಬರು ಹೊಲದ್ ಗೊತ್ತಿಲ್ಲ ನಿಮ್ ಕೈಲಿ ಹೇಳಕ್ ಆಗಂಗಿಲ್ಲ ಅಂದ್ಕೊಳ್ಳಿ ನಮಗ್ ಹೊಲ್ದಾಗ ಹೋಗ್ಲಿ ಏನ್ ಇರ್ತದ ನಾವು ಬಡ ಹಾಕಿರ್ತಾರೆ ಫೋಟೋ ಹಾಕಿರ್ತಾರೆ ಈಗ ನೀವು ಬರ್ತೀರೋ ಅವ್ರು ಬರ್ತೀರೋ ಮೀಡಿಯಾದವ್ರು ಕಳಿಸ್ಲಿ ಅಲ್ಲಿ ಯಾಕೆ ಹಿಂಗಾಯ್ತು ನಮ್ಗೆ ಅದನ್ನ ಕಳ್ಸಿನ ಉತ್ತರ ಹಾಕೊಳ್ರಿ ನಿಮ್ ಹೆಸರು ಹೇಳ್ತಾವ ನಾವ ನೀವು ಮೀಡಿಯಾದವ್ರು ಕಳ್ತಾರೆ ಯಾರು ಕರ್ತಾರೆ ನಾನ್ ನೀವು ಮೊದ್ಲೇಕ್ ನಾ ಹೇಳ್ದ ಕೇಳ್ತಾರೆ ಕೇಳ್ರಿ ಇಲ್ಲ ನೀವು ಇಷ್ಟ ಬಂದ ಮಾಡ್ರಿ ಬೇಡ ನನಗೇನ ಅಬ್ಜೆಕ್ಷನ್ ಹೇಳುದ್ ಕೇಳುದಂದ್ರ ಇದರಿಂದ ಯಾರು ಕೈವಾಡ ಐತಿ ಹೇಳ್ರಿ ನಿಮ್ಗೆ ಯಾರು ಇದನ್ನ ಅಬ್ಜೆಕ್ಷನ್ ಹಾಕೊಟ್ಟಾಗ ಇದನ್ನ ಯಾಕೆ ನೀವು ಮಾಡಾಕತ್ತೀರಿ ಇದನ್ನ ಈಗ ಇದು ಬೆಳೆ ಇಲ್ದ ಹೊಲದಾಗ ಬೆಳೆ ಐತೆ ತೋರ್ಸುದು ನಿಮಗ್ ಯಾರು ಗೈಡೆನ್ಸ್ ಕೊಟ್ಟಾರ ಯಾರು ನಿಮಗರಿ ನನಗೆ ಯಾರು ಕೊಟ್ಟ ನಾ ಕೊಟ್ಟನಂತ ಯಾರು ಹೇಳಿರು ಅವ್ನು ಹೇಳಂಗ ನಮಗ ಅವ ಹೇಳಂತ ಕೇಳ್ಬಿಟ್ರಿ ನಾವ್ ಇನ್ನೊಬ್ಬ ಹೇಳ್ತಾನ ಈಗ ನೀವ ಹೇಳಿದಂತ ಹೇಳ್ತಾನ ಅದನ್ನ ಒಪ್ಕೋತ್ರಿ ನೀವು ಯಾವ್ರಿ ಅವನ ಈಗ ಯಾವ ಹೇಳ ನಿಮ್ಗ ಮತ್ತೆ ಯಾವ ಸಮೀಕ್ಷೆ ಮಾಡ್ಯಾನ ಅವಂದ ಮತ್ ಸಮೀಕ್ಷೆದಾಗ ತೋರಿಸ್ತಿಲ್ಲ ಈಗ ಯಾರ ಹೇಳ್ಕೊಳ್ಳ ಕೇಳಕ್ ಹೋಗ್ಬೇಡ್ರಿ ಹಂಗ ಕೇಳಕ್ ಹೋಗ್ಬೇಡ ಅಂದ್ರ ಅದು ನ್ಯಾಯದಾಗ ಐತಿ ಹೊಲ ಅದ ನೀವು ವಿಚಾರ ಮಾಡ್ರಿ ನ್ಯಾಯದಾಗ ಐತಿ ಅದು ಹೊಲ ಇದೆ ನ್ಯಾಯದಾಗ ಐತಿ ಅದರಿಂದ ರಾಜಕೀಯ ಬೆನ್ ಹತ್ತೈತಿ ಅದು ನ್ಯಾಯದಾಗ ಐತಿ ಹೊಲ ಅದರಿಂದ ರಾಜಕೀಯ ಬೆನ್ ಹತ್ತೈತಿ ರಾಜಕೀಯದವ್ರು ಕೈ ಹಾಕ್ಯಾರ ಅದ್ರಾಗ ನಿಮ್ಗ ಒಂದ್ ಮಾತು ಹೇಳ್ತೀನಿ ನಾವು 10-15 ವರ್ಷ ತುತಾರಿ ಮಾಡ್ಕೊಂಡ್ ಪೀಕ್ ಪಾನಿ ಒಳಗ ಅವ್ರ ಹೆಸರು ಕಡಿಮೆ ಆಗುವಾರ್ದಾಗಿತ್ತು ತಹಸೀಲ್ದಾರ್ ಕಚೇರಿ ಹೋಗಿ ಅಪ್ಲಿಕೇಶನ್ ಕೊಟ್ಟು ಇದು ಮಾಡಿ ಬಂದ್ರು ನಮ್ಮ ಉತ್ತಾರಿ ಒಳಗ ಅವರು ಪೀಕ್ ಪಾನಿ ಒಳಗ ಹೆಸರು ಕಡಿಮೆ ಆಗಿದ್ದಿಲ್ಲ ಹೌದ್ರಿ ಈಗ ಒಮ್ಮಿಂದೊಮ್ಮೇಲೆ ನಮ್ಮ ಹೆಸರು ಹಂಗ ಕಡಿಮೆ ಆದ್ರು ಅವ್ರ ಹಂಗ ಕಡಿಮೆ ಆಗ್ಲಿಲ್ಲ ಇದ್ಯಾವ ನ್ಯಾಯ ಏನ್ ಕೇಳಲಾಗಿರಲ್ಲ ನೀವು ಮೊದ್ಲಿಗೆ ನಾನೇ ಮಾಡಿಲ್ಲ ಸಂಬಂಧ ಇಲ್ಲ ಈ ನಿಮ್ಗೆ ಸಂಬಂಧ ಇಲ್ಲ ಅಂದ್ರೆ ತಲಾಟಿ ಸರ್ಕಲ್ ತಹಸೀಲ್ದಾರ ಸಂಬಂಧ ಇಲ್ದ ಉತ್ತಾರಿ ಆಗ್ತಾವೆ ನಾವು ನಿಮಗೆ ಸಂಬಂಧ ಇಲ್ದ ಆಗ್ತಾವೇನು ಉತ್ತಾರ ಅಂತ ನೀವು ಸಂಬಂಧ ಇಲ್ಲ ಅಂತ ಹೇಳಿ ಉತ್ತಾರ ಆಗ್ತಾವ್ರಿ ಅವು ಸಂಬಂಧ ಇದ್ದಲ್ಲೇ ಉತ್ತಾರ ಆಗಿರ್ತಾವ್ರಿ ಆ ಉತ್ತಾರ ಆಗ್ಬೇಕಾದ್ರೆ ಹಂಗ ಆಗಿರಂಗಿಲ್ಲ ನಿಮ್ ಸಂಬಂಧ ಐತಿ ಇಲ್ಲ ಅಂತ ಹೇಳ್ಬೇಡ್ರಿ ನಮ್ಗೆ ಅದ್ರ ಸಂಬಂಧ ಈ ರಾಜಕೀಯ ಎಲ್ಲಿ ಬಂದು ಹೋಗ್ತೈತಿ ನೀವು ಅರ್ಥ ಮಾಡ್ಕೋರಿ ರಾಜಕೀಯ ಎಲ್ಲಿ ಬಂದು ಹೋಗ್ತೈತಿ ಅರ್ಥ ಮಾಡ್ಕೋರಿ ನೀವು ಎಲ್ಲೇ ಹೋಗ್ರಿ ನನಗೆ ಅದು ಬೇಕಾಗಿಲ್ಲ ನೀವು ಏನಾಯ್ತು ಅರ್ಜಿ ಬಂದು ಆಫೀಸ್ ಕೊಡ್ರಿ ಫೋನ್ನಾಗ ಏನ್ ಹೇಳ್ಕೊಂಡು ಹಾಕೊಂಡ್ಬಿಡ್ರಿ ನನಗೆ ಇದನ್ನ ಇಲ್ಲ ಇವತ್ತು ಊಟ ಐತಿ ನಾನು ನಮ್ಮ ಮನೆ ಕೆಲಸ ಇರ್ತಾವ ನಮ್ಮ ಮನೆ ಕೆಲಸ ಮಾಡ್ತಿರ್ತೀವಿ ಮತ್ತೆ ಇದು ತಪ್ಪಾಗಿತ್ತಲ್ರಿ ಹೆಂಗ್ ಮಾಡ್ತೀವಿ ತಪ್ಪಾಗಿದ್ದೆ ಮತ್ತೆ ಐತ್ರಿ ನಾನು ಮನಿ ಅಂತ ಕೆಲಸ ನಮ್ಮನ್ನು ಮನಿ ಇರ್ತಾವ ಮಾಡ್ಬೇಕಾಗುತ್ತೆ ಅಂದ್ರ ಒಬ್ರ ಅತಿ ಒಬ್ರಿಗೆ ಒಬ್ರು ಬೆಳಿ ಇದು ಮಾಡುದು ನಿಮ್ ಅಧಿಕಾರ ಐತಿ ಅಂದಂಗ ಆತಲ್ಲ ಈಗ ನಾನೇನ್ ಹೇಳಲಿಕ್ಕತ್ತೀನಿ ನಾ ಹೇಳಿಕೊಳ್ಳ ನೀವ್ ಕೇಳಿದ್ರ ಓಕೆ ನೀವ್ ಇಷ್ಟೊತ್ತನ ಏನ್ ಕೇಳಿದ್ರಿ ಕ್ರಾಪ್ ಕೇಳಿದ್ರಿ ಈಗ ಬಂದ್ರೆ ಹೊಲ ಕೇಳಿದ್ರಿ
ಹಾ ಹೌದ್ ಮತ್ತೆ ಇನ್ನೊಂದ್ ಕೇಳ್ಕೊತ ಹೋಗ್ರಿ ನಾನ್ ಬರೀ ಇದನ್ನ ಮಾತಾಡ್ಕೋಕ್ ಹೋಗ್ಲಿ ನೀವು ಇಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದ ಇದಕ್ಕೆ ಸಂಬಂಧಪಟ್ಟಿದ್ದ ಕೇಳಾಕತ್ತೀನಿ ನಾನು, ಬ್ಯಾರೇದೇನು ಕೇಳಾಕತ್ತಿಲ್ಲ, ಇದಕ್ಕೆ ಸಂಬಂಧಪಟ್ಟಿದ್ದ ಕೇಳಾಕತ್ತೀನಿ ನಾನು. ನಿಮ್ಮ 100 ಕತಿ ಇರ್ತಾವ, 600 ಕತಿ ನನ್ನತ್ತೆ ಬೇಡ್ರಿ, ನಾ ಏನೇ ಕೇಳ್ಕೊತಿದ್ರು ಇದು ಅಲ್ಲ. ನೀವು ಏನೇ ಇದ್ರು ನನಗ್ ಮ್ಯಾಗಿನೋ ಇನ್ನೋ ಸಾಹೇಬ್ರ ಇರ್ತಾರ, ಅವ್ರಿಗೆ ಹೇಳಿಕತ್ರಿ ಆಯ್ತಲ್ರಿ. ಅವ್ರಿಗೆ ಎಲ್ಲಾರಿಗೂ ಹೇಳ್ತೇವೆ ನಾವು. ಆದ್ರ ನೀವು ಹೇಳಿದಂತೇಳಿ ನಿಮ್ ಹೆಸರ ನೀವ್ ಹೇಳಿದಂತೇಳಿ ಅವ ಸಮೀಕ್ಷೆ ಮಾಡಕ್ ಬಂದಿಲ್ಲ, ಅವ ಹೇಳಿದ ನಿಮ್ಮ ಹೆಸರ. ಅದರ ಸಂಬಂಧ ನಿಮ್ಮ ಸಂಬಂಧಕ್ಕೆ ನಿಮ್ಮ ಕೇಳೋದಕ್ಕಂದೇವು, ನಿಮ್ಮ ಕತ್ತಿನೂ ಕೇಳಾಕತ್ತೇವಿಲ್ಲ ಈಗ ನಾವು. ಅವನ್ ಕತ್ತಿ ಹೇಳಿದಾಗ ಕೇಳಿದೆವು, ಈಗ ನಿಮ್ ಕತ್ತಿನೂ ಕೇಳಾಕತ್ತೇವಿಲ್ಲ ನಾವು. ನಮ್ ಕೇಳೋ ಪರಿಸ್ಥಿತಿ ಬಂದಾವ, ನಾವು ಕೇಳಾಕತ್ತೇವಿಲ್ಲ ನಿಮ್ ಕತ್ತಿನೂ. ಮತ್ತೆ ಯಾಕಂದ್ರೆ ನೀವು ಕೈಗೆ ಕಾನೂನ ಅವು ನಿಮ್ಗೇನು ಸಂಬಂಧ ಇಲ್ಲ, ಏನ್ ಗಾಳಿ ತೂರಿ ಏನವು ಎಲ್ಲ. ಮತ್ತೆ ನಾವ್ ಕೇಳಾಕತ್ತೇವ, ಅವ್ನ್ ಮಾತು ಕೇಳ್ರಿ ಅಂತಂದ್ರೆ ಅವ್ನ ಮಾತ ಕೇಳ್ತೀರಿ ಅಂದ್ಕೊಳ್ಳಿ, ಅವ್ ಬಂದಾನಿಲ್ಲ ಈಗ ನಾ ಬೆಳೆ ಸಮೀಕ್ಷೆ ಮಾಡಕ್ಕಾರೆ. ನೀವು ಒಟ್ರು ಫೋನ್ ಚೋಕುಂದ್ರಬೇಡ್ರಿ, ನಾನು ಒಂದೇ ಹೇಳ್ತೀನಿ, ನೀವು ಹೊಳೆ ಫೋನ್ ಚೋಕುಂದ್ರಕ್ ಹೋಗ್ರಿ, ಏನಾಯ್ತು ಆಫೀಸ್ ಬರ್ರಿ. ಆಫೀಸ್ ಬಂದು ಏನೈತಿ ಹೇಳ್ರಿ. ಈಗ ನಾಳೆ ರವಿವಾರದ ಸೂಟಿ ಅಲ್ಲ ಆಫೀಸ್ಗೆ, ನಾವ್ ಹಿಂದ ಬರ್ತಿದ್ದೇವೆ ಸರಿ. ಬೇಕಾಗತ್ತ 7 ದಿನದೊಳಗೆ ಬರ್ರಿ, ಅದೇನೈತಿ ಕೇಳಕತ್ರಿ. ಇದು ತಪ್ಪು ಸರಿನೋ ನಿಮ್ಗೆ ಹೆಂಗ್ ಅನಿಸ್ತೈತಿ? ಈ ಯಾವ ತಪ್ಪು ಯಾವ ಸರಿ ಐತಿ ಹೇಳಕ್ ನಾ ಬಡವಲ್ರಿ, ಅದು ಏನೈತಿ ನೋಡುತ್ತ ನನಗ್ ಗೊತ್ತಾಗಲ್ಲ. ನಾನ್ ಕ್ಲಿಯರ್ ಆಗಿ ಮಾತಾಡ್ತೀನಿ, ಯಾವ ನೀವ್ ಹೇಳುದು ಕೇಳಲ್ಲ, ಅವ ಹೇಳುದು ಕೇಳಲ್ಲ, ಅದು ಏನೈತಿ ನೋಡ್ಬೇಕು, ನೋಡುತ್ತ ನನಗೂ ಗೊತ್ತಾಗಲ್ಲ. ನೀವು ಅದು ನೋಡೋ ತನಕ ಗೊತ್ತಾಗಿಲ್ಲ, ಇದು ನೋಡೋ ತನಕ ಗೊತ್ತಾಗಿಲ್ಲ ಅಂತೇಳಿ ನಿಮ್ಮ ಹೆಸರು ಅವ ಹೇಳ್ಯಾನ ಅಂತೇಳಿ ನಿಮ್ಗೆ ಕೇಳಾಕತ್ತೇವ್ ನಾವು. ಅವ ನಿಮ್ಮ ಹೆಸರು ಹೇಳಿಲಿಕ್ಕಂದ್ರೆ ನಾವ್ಯಾಕೆ ನಿಮಗೆ ಕೇಳ್ತಿದ್ದೆವು? ಕೇಳ್ರಿ, ಹೊಸಪ್ಪ ದೊಡ್ಡವ್ರಾದ್ರು ಗೊತ್ತಿರ್ತೈತಿ ಎಲ್ಲಾನು. ನಿಮ್ ಹೊಲ ಈ ಹೊಲ್ದಾಗ ಇವ್ರದ ಹೊಡಿ ಇದ್ರ ಹೊಡಿಯಪ್ಪ, ನೀ ಬೆಳಿ ಇವ್ರ ಹೊಲ ಇದನ್ನ ಹೊಡಿಯತ್ತಿ ಹೇಳಕ್ಕ ನನಗೇನ್ ಗೊತ್ತೈತೇನ್ರಿ ಎಲ್ಲಾನು. ಎದ್ರ ಸಂಬಂಧ ಈ ಗೌರ್ಮೆಂಟ್ ಎದ್ರ ಸಂಬಂಧ GPS ಮಾಡೈತಿರಿ? ಐತಿ ಅನ್ನೋ ಸಂಬಂಧ ಖಾಯಂ ಮಾಡಿಸ್ಕೊಂಡು GPS ಮಾಡೈತಿ. ನಾನೇ ಇವನೇ ಹೇಳ ಇವನೇ ಹೇಳಂತ ಅಲ್ರಿ, ನಾನ್ ಬರೋದಿಲ್ಲ ಅಲ್ಲಿ ನಿಮ್ 3 ಸೂಪರ್ವೈಸರ್ ನಾನಲ್ಲ ಗೊತ್ತೇನ್ರಿ ಅದಕ್ಕೆ. ಮತ್ತೆ ಯಾರ ಹೊಣೆಗಾರಿ ಇದಕ್ಕೆ ಯಾರು ಹೊಣೆಗಾರಿ? ಸೂಪರ್ವೈಸರ್ ಅವ್ರ ನಂಬರ್ ಕೊಡ್ರಿ ಅಂತ ನೋಡೋಣ. ನೋಡ್ರಿ, ನಿಮ್ಗೆ ಅಬ್ಜೆಕ್ಷನ್ ಹಾಕಕ್ಕ ಅವಕಾಶ ಕೊಟ್ಟಾರ 7 ದಿನ ಅಂತ ನಿಮ್ಗೆ ಮೆಸೇಜ್ ಬಂದೈತಿ. ಆ 7 ದಿನದಾಗ ಹೋಗಿ ಬೇಕಾರಲ್ಲ, ಎಲ್ಲಿ ಬೇಕಾಗಿರುತ್ತೆ ಅಲ್ಲಿ ಎಲ್ಲಿ ಭೇಟಿ ಅಂತ ಹೇಳಾರ ಅದನ್ನ ಹೇಳ್ತೇವೆ. ನಿಮ್ದು ಅಲ್ಲತ್ತೀರಿ, ನಿಮ್ ಯಾವ ನಮ್ಮ ಇದಕ್ಕಿದ ಯಾರದಾರ ಅವ್ರ ನಂಬರ್ ಕೊಡ್ರಿ, ನಾವು ಮಾತಾಡ್ತೀವಿ ನೋಡೋಣ. ಈಗ ನಮ್ಮ ಇದಕ್ಕೆ ಹುಬ್ಬಳ್ಳಿ ಮಟ್ಟಕ್ಕೆ ಯಾರದಾರ ಅವ್ರಿಗೆ ಮೆಸೇಜ್ ಅಂತ ಕೊಟ್ಟಾರ. ಮೆಸೇಜ್ ಏನ್ ಕೊಟ್ಟಾರ? ಪಿರ್ಸಿ ಇಲ್ಲ ನಿಮ್ದು ಇದಕ್ಕ GPS ಮಾಡೈತಿ, ನಿಮ್ದು ಇಷ್ಟು ಹೊಲ್ದಾಗ ಇಷ್ಟು ಎಕರೆ ಕಬ್ಬು ಐತಿ ಅಂತೇಳಿ ಮೆಸೇಜ್ ಬಂದೈತಿ. ಮತ್ತೆ ಹೊಲಕ್ ಬಂದಾರ ಅಂದ್ಕೂಳೆ ಕಬ್ಬು ಬಟ್ಟ ನೋಡಿದೆ ನಾವು ಕಣ್ಣಿಗೆ ಕಾಣ್ಲಿಲ್ಲೇನು? ಬ್ಯಾರೆ ಬೆಳೆ ಕಣ್ಣಿಗೆ ಕಾಣ್ಲಿಲ್ಲ, ಬೆಳಿ ಇಲ್ದಲ್ಲಿ ಬೆಳಿ ಹತ್ತು ಬರ್ದಾನ, ಅದು ಕಣ್ಣಿಗೆ ಅದು ಐತೇನ ಅಲ್ಲಿ ಬೆಳೆಯಲ್ಲಿ? ನಾ ಹೇಳೋದು ಮೊದ್ಲೇ ಕೇಳ, ನೀವು ಹಂಗ ಮಾತಾಡಿರ್ತಾರೆ ಇಲ್ರಿ. ನಾ ಹೇಳೋದು ಮೊದ್ಲೇ ಕೇಳ್ರಿ, ಫೋನ್ಯಾಗ ಮಾತಾಡ್ತೇನೆ ಇಲ್ಲ, ಫೋನ್ಯಾಗ ಮಾತಾಡ್ಕೋತೋರಿ ಏನಾಯ್ತು ತೋರಿಸ್ತೇನೆ. ಇಲ್ಲ ಅಂದ್ರೆ ನೀವು ಫೋನ್ಯಾಗ ನಾ ಮಾತಾಡ್ಕೋತ ಹೋಗೋಣ, ಹೇಳ್ಕೊತ ಹೋಗೋಣ ಅಂದ್ರೆ ನೀವು ಹೇಳ್ಕೊತ ಕುಂದ್ರಿ. ಆತ್ ನಮಗೆ ನಾವು ಇಷ್ಟ ಕೇಳಾಕತ್ತೇವ್ರಿ, ನೀವೇ ಹೇಳಿದ ಅಂತ ಹೇಳಿ ಹೇಳಿದವ. ನೀವು ಅವ್ರು ಯಾಕೆ ಹೇಳಿದ್ರು? ಬೆಳಿ ಇಲ್ದಲ್ಲಿ ಬೆಳಿ ಐತೆ ತೋರಿಸ್ ಅಂತೇಳಿ ಯಾಕೆ ಹೇಳಿದ್ರು ಅಂತೇಳಿ ನಾನು ನಿಮ್ಗೆ ಕೇಳಾಕತ್ತೇವು. ಮತ್ತೆ ನಿಮ್ಮ ಹೆಸರು ಹೇಳ್ಯಾನಲ್ರಿ, ತಲಾಟಿ ಹೇಳ್ಯಾರ, ನಾ ಮಾಡಿದ್ ನೋಡ ತಂದಾನವ. ಅವನ ಅಂದಾನ್ರಿ, ಅವನ ಕೇಳಿದ್ವಿ ನಾವು ಹಿಂಗ್ಯಾಕ್ ಮಾಡಿದ್ವಿ ನೀವು ಅಂತ ಕೇಳಿದ್ವಿ. ತಲಾಟಿ ಹೇಳ್ಯಾನ, ನಾ ಮಾಡಿದ್ ನೋಡ್ರಿ ಅಂತ ಅಂದವ. ಅಂದಿದ್ದ ಮಾಡ್ದಾನಕತ್ತೈತ್ರಿ, ನಿಮ್ಮ ಹೆಸರು ಹೇಳ್ಯಾನಂತ ನಿಮ್ಗೆ ಕೇಳಾಕತ್ತೇವ್. ನೀವು ಕೇಳಿದ್ರ ಅವನ್ ನಿಮ್ಮ ಹೆಸರು ಹೇಳ್ಯಾನಿಲ್ಲ, ಕೇಳ್ರಿ ಅವಂಗ. ಪಡಾಬಿದ್ದ ಬಂಜರ ಭೂಮಿಯಲ್ಲಿ 2025ನೇಯ ಸಾಲಿನ ಬೆಳೆ ಸಮೀಕ್ಷೆ, ಲೋಕಾಯುಕ್ತರಿಗೆ ದೂರು ನೀಡಿದ ರೈತ. ಬಬಲೇಶ್ವರ ತಾಲೂಕಿನ ಮಮದಾಪುರ ಗ್ರಾಮ ಸರ್ವೆ ನಂಬರ 364/2 13 ಎಕರೆ 16 ಗುಂಟೆ. ಈ ಭೂಮಿ 5 ವರ್ಷದಿಂದ ಪಡಾಬಿದ್ದ ಬಂಜರ ಭೂಮಿ. ಈ ಭೂಮಿಯಲ್ಲಿ 2025ನೇಯ ಸಾಲಿನ ಬೆಳೆ ಸಮೀಕ್ಷೆ ಮುಂಗಾರು ತೊಗರಿ 7 ಎಕರೆ ಹಾಗೂ 4 ಎಕರೆ 16 ಗುಂಟೆ ಕಬ್ಬು. ಈ ಭೂಮಿ 5 ವರ್ಷಗಳಿಂದ ಪಡಾಬಿದ್ದ ಭೂಮಿಯಲ್ಲಿ 2025ನೇಯ ಸಾಲಿನ ಬೆಳೆ ಸಮೀಕ್ಷೆ ಮಾಡಿದ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದೂರು ನೀಡಿದವರು ಅಬ್ದುಲ್ ರಜಾಕ ತಂದೆ ನಬಿಸಾಬ್ ಕರಣಂಚಿ. ಅಧಿಕಾರಿಗಳು ಶಿವಪ್ಪ ಜಾಲಿ, ಗ್ರಾಮ ಲೆಕ್ಕಾಧಿಕಾರಿಗಳು ಮಮದಾಪುರ, ಅಮರಪ್ಪ ಚಲವಾದಿ, ರೈತ ಸಂಪರ್ಕ ಕೇಂದ್ರ ಮಮದಾಪುರ, ಶ್ರೀನಿವಾಸ್ ಕಲಾಲ, ಉಪ ತಹಶೀಲ್ದಾರು ಮಮದಾಪುರ,
ಇವರ ಮೇಲೆ ಲೋಕಾಯುಕ್ತರಿಗೆ ದೂರು ನೀಡಿದ್ದೇನೆ ಎಂದು ಮಮದಾಪುರ ಗ್ರಾಮದ ರೈತ ಅಬ್ದುಲ್ ರಜಾಕ್ ತಂದೆ ನಬಿಸಾ ಕರನಂಚಿ ಹಾಗೂ ಮಮದಾಪುರ ಗ್ರಾಮದ ರೈತರು ತಿಳಿಸಿದ್ದಾರೆ. ಲೋಕಾಯುಕ್ತರು ಈ ರೈತನಿಗೆ ನ್ಯಾಯ ಕೊಡಿಸುತ್ತಾರೆ, ಇಲ್ಲವೇ ಕಾದು ನೋಡೋಣ. ಇದು ಮಮದಾಪುರ ಸರ್ವೆ ನಂಬರ್ 364/2 ಅಂತ. ಇದು ನಮ್ಮ ಕಬ್ಜಾದಾಗಿದ್ದ ಭೂಮಿ. ಕೋರ್ಟ್ನ್ಯಾಗ ಇದು ಸುಪ್ರೀಂ ಕೋರ್ಟ್ನ್ಯಾಗ ಕೇಸ್ ದಾಖಲ ಐತಿ. ಆದಾಗ್ಯೂ ತಲಾಟಿ ಸರ್ಕಲ ಮತ್ತು RSKದವ್ರು ಕೂಡಿಸಿ ಈ ಹೊಲ್ದಾಗ ಏನೈತಿ 7 ಎಕರೆ ತೊಗರಿ ಮತ್ತು 4 ಎಕರೆ 16 ಗುಂಟೆ ಕಬ್ಬು ಅಂತೇಳಿ ದಾಖಲ ಮಾಡಿ ಸರ್ಕಾರಿ ಲಾಭ ಪಡ್ಕೊಳಕತ್ತಾರ. ಮತ್ತು ಇವರು ಎಷ್ಟು ಹಣ ತೊಗೊಂಡು ಈ ನಮೂನಿ ಇಲ್ಲ ಏನು ಪಡ ಬಿದ್ದ ಭೂಮ್ಯಾಗ ಬಂಜಾರ ಭೂಮ್ಯಾಗ ಬೆಳೆ ತೋರಿಸಿ ಈ ನಮೂನಿ ರೈತ ದುಡ್ಡು ಗೌರ್ಮೆಂಟ್ ದುಡ್ಡು ಈ ನಮೂನಿ ಇದು ಮಾಡಕತ್ತಾರೆ ಇವರು. ಸರ್ಕಾರ ರೈತರಿಗೆ ಸಿಗಲಿ ಅಂಥೇಳಿ GPS ಮಾಡಿಸಿ ಮತ್ತು ಭೂಮಿ ಒಳಗೆ ಬೆಳೆ ಯಾವುದೈತಿ ಸಮೀಕ್ಷೆ ಮಾಡಿಸಿ ಪರಿಹಾರ ಕೊಡಬೇಕಂತೇಳಿ ಸರ್ಕಾರ ಆದೇಶ ಮಾಡೈತಿ. ಪಡ ಇದ್ದ ಭೂಮ್ಯಾಗ ಬೆಳೆ ತೋರಿಸಿ ಮತ್ತು ಇವರು ಈ ನಮೂನಿ ದುರುಪಯೋಗ ಪಡ್ಕೊಳಕತ್ತಾರೆ ತಮ್ಮ ಅಧಿಕಾರ. ಇದಕ್ಕೇನೈತಿ ನಮಗೆ ಸೂಕ್ತವಾದ ಪರಿಹಾರ ಸಿಗಬೇಕು. ಇದನ್ನು ಯಾರು ಮಾಡ್ಯಾರ ಅವರಿಗೆ ಸೂಕ್ತವಾದ ಶಿಕ್ಷೆನೂ ಆಗಬೇಕು. ಇದು ನಮ್ಮ ಅಭಿಪ್ರಾಯ. ಮತ್ತು ನಾನು ಅಲ್ಲಿ ಬೇರೆ ಒಂದು ಹೊಲ ಮಾಡ್ಕೊಂಡಿನಿ, ಅಲ್ಲಿ ಲವಣಿ ಇದ್ರಾಗ ಬೇರೆದವ್ರದ್ದು. ಆ ಹೊಲದಾಗ ಬೆಳೆ ಐತಿ, ಸಮೀಕ್ಷೆ ಆಗೈತಿ ಮತ್ತು ಬೋರ್ಡಿಗೆ ಹೆಸರು ಬಂದೈತಿ, ಆದ್ರೂ ಪರಿಹಾರ ಸಿಕ್ಕಿಲ್ಲ ನಮಗೆ. ಇಂಥ ಪಡ ಬುದ್ಧ ಭೂಮಿಗೆ ಪರಿಹಾರ ಸಿಗಾಕತ್ತೈತಿ. ಆ್ಯಕ್ಚುಲಿ ರೈತರ ಸರಿಯಾಗಿದ್ದ ಭೂಮಿಗೆ ಸಿಗವಲ್ದು. ಈ ತಲಾಟಿ ಇವ್ರದ್ದು ಏನು ಕೆಲಸ ಇದು ಎಲ್ಲ ನಾನು ಹೇಳೋದು ಪೂರ ಸತ್ಯ ಐತಿ. ಉತ್ತಾರಿ ಒಳಗೆ ನಮೂದಾಗಿದ್ದು ಹೇಳಕತ್ತೀನಿ. 7 ಎಕರೆ ಮುಂಗಾರು ತೊಗರಿ ಅಂಥೇಳಿ ಈ ಉತ್ತಾರಿ ಒಳಗೆ ನಮೂದು ಮಾಡ್ಯಾರ. ಮತ್ತು ಇನ್ನೂ ಆಗಿ 4 ಎಕರೆ 16 ಗುಂಟೆ ಕಬ್ಬು ಅಂತೇಳಿ ನಮೂದು ಮಾಡ್ಯಾರ. ಇದು ನನ್ನ ಕೈಯಾಗ ಪೂರೇ ಡಿಕ್ಲೇರ್ ಆಗಿ ಉತ್ತಾರಿ ಇದೇ ತಿಂಗಳ ತಾರೀಕಿಂದ ಉತ್ತಾರಿ ತೆಗೆದು ನೋಡಿದಾಗ ನಾನು ಇದು ಗಮನಕ್ಕೆ ಬಂದಾಗ ನಾನು ತಬ್ಬಿಬ್ಬಾದೆ. ನಾನು ಪಡ ಇದ್ದ ಭೂಮಿಯಾಗ ಬೆಳೆ ತೋರಿಸೋದು ಇದ್ಯಾವ ಲೆಕ್ಕ ಅಂಥೇಳಿ ನಾನು ತಲಾಟಿಯರ ಜೋಡಿ ಎಲ್ಲ ಜೋಡಿ ವಾಕ್ವಾದ ಮಾಡಿದ್ರು ನನ್ನಿಂದ ಯಾವುದೂ ಸಾಧ್ಯ ಆಗಿಲ್ಲ. ಅವರು ನನ್ನ ಮಾತು ಕೇಳಿಲ್ಲ. ನಾನು ಇದರ ಬಗ್ಗೆ ನಾನು ಸಾಕಷ್ಟು ಕಡೆ ಲೋಕಾಯುಕ್ತರಿಗೆ ಅಕಾಲಿಕ ಯಾರ್ಯಾರಿಗೆ ಕೊಡಬೇಕಾಗಿತ್ತು ಎಲ್ಲ ಕಡೆ ಮನವಿ ಕೊಟ್ಟದ್ದಾಗೈತಿ. ಹಿರಿಯರು ಹೊಲ ಎದೆ ಸಂಬಂಧ ಪಡ ಬಿದ್ದೈತ್ರಿ ಇದು ನೋಡ್ರಿ, ಇದು ನಮ್ಮ ಅಜ್ಜ ಮುತ್ಯ ನಮ್ಮ ಪಿತ್ರಾರ್ಜಿತ ಆಸ್ತಿ. ಇದು ನಮ್ಮ ಅಜ್ಜ ಮುತ್ಯ ಖರೀದಿ ತಗೊಂಡಿದ್ದು ಅಚಾನಕವಾಗಿ ಇಲ್ಲಿ ಈ ಭೂಮಿಗೆ ಸಂಬಂಧಪಟ್ಟವರು ಅವರು ಗ್ರಾಮ ಪಂಚಾಯತಿ ಚೇರ್ಮನ್ ಇದ್ದರು. ಇವರು ಆಳ್ವಿಕೆ ಒಳಗೆ ನಮ್ಮ ತಂದೆಯವರ ಗಮನಕ್ಕೆ ಬರಲಾರ್ದ ಈ ಆಸ್ತಿ ಏನೈತಿ ತಮ್ಮ ಹೆಸರಿಗೆ ದಾಖಲ ಮಾಡ್ಕೊಂಡಿದ್ರು. ಇದು ಮುಂದೆ ಗಮನಕ್ಕೆ ಬಂದಾಗ ನಾವು ನೋಡಿ ಕೋರ್ಟಿಗೆ ಹೋಗ್ಯವ. 30 ವರ್ಷದಿಂದ ಕೇಸ್ ನಡೆದೈತಿ ಇದ್ರ ಬಗ್ಗೆ. ನಮ್ಮ ಕಬ್ಜಾಗೆ ಇದ್ದ ಭೂಮಿ ನಾವು ತಕರಾರ್ದಾಗ ನಡೆದ ಸಂಬಂಧ ಬಿಟ್ಟೆವು. ನಾವು ಮೊದಲು ಇದಕ್ಕಿಂತ ಮುಂಚಿತ ನಾವು ಬೆಳೆ ಮಾಡಿದ್ದೆವು. ಎಷ್ಟೋ ರೈತರದು ಅಳದುಕ್ಕಿ ಇದೇ ಐತಿ. ಬೆಳೆ ಇದ್ದವ್ರಿಗೆ ಪರಿಹಾರ ಸಿಕ್ಕಿಲ್ಲ, ಬೆಳೆ ಹಾನಿ ಆದವ್ರಿಗೆ ಪರಿಹಾರ ಸಿಕ್ಕಿಲ್ಲ, ಬೆಳೆ ಹಾನಿ ಇಲ್ದಾರ್ದು ಬೆಳೆ ಇಲ್ದಾರ್ದು ಭೂಮಿಗೆ ಹಿಂಗೆ ಸಿಗಾಕತ್ತಾವ. ಇದು ಯಾರ ಕೈವಾಡ ರಾಜಕೀಯ ಸೇರಿ ಈ ನಮೂನೆಯಾಗಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಲ್ಲ, ಯಾರಿಗೆ ಸಿಗಬಾರ್ದು ಅವ್ರಿಗೆ ಸಿಗಾಕತ್ತದ. ಇದ್ರ ಲಾಭ ಮತ್ತು ಅವರು ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಳಕತ್ತಾರೆ. ಅಂದ್ರೆ ಈಗ ಈ ಬರಡ ಬುದ್ಧ ಭೂಮಿಗೆ ರೀ ಬೆಳೆ ಪರಿಹಾರ ಜಮಾ ಆಗೈತ್ರಿ. ಅದು ನಮಗೆ ಹೆಂಗೆ ಗೊತ್ತಾಗದ ರೀ? ಬೆಳೆ ಪರಿಹಾರ ಜಮಾ ಆಗಿದ್ದು ಬಿಟ್ಟಿದ್ದು ಅವ್ರ ಅಕೌಂಟ್ಗೆ ಹೋಗ್ತದ. ಅದು ಸರ್ಕಾರ ಆ ನಮೂನಿ ಸಿಸ್ಟಮ ಮಾಡ್ಯಾರ. ಯಾರ ಕೈಗೂ ಸಿಗಬಾರ್ದು ಅವ್ರಿಗೆ ಹೋಗಿ ಮುಟ್ಟಬೇಕಾದ್ರೆ ಸಿಸ್ಟಮ್ ಮಾಡ್ಯಾರ. ಅವ್ರ ಅಕೌಂಟ್ಗೆ ಹೋಗ್ತದ. ಅದು ಹೋಗೋದ ಬಿಟ್ಟದ ತಕ್ಕೊಂಡಾರ ಬಿಟ್ಟಾಗ ನಮಗೆ ಹೆಂಗೆ ಗೊತ್ತಾಗ್ಬೇಕದ? ಇಲ್ಲ, ನಾವು ಬಡವರು, ನಮ್ಗೆ ಅನಾನುಕೂಲ ಐತಿ. ನಾವು ಅನಾನುಕೂಲದಿಂದ 30 ವರ್ಷದಿಂದ ಈ ಭೂಮಿ ಸಂಬಂಧ ಹೆಂಡ್ರ ಮಕ್ಕಳು ಉಪವಾಸ ಇಟ್ಟು ಕೋರ್ಟ ಕಚೇರಿ ಅಲೆದಾಳಿ ಮಾಡಿ ನಾವು ಇಷ್ಟೆಲ್ಲ ಮಾಡಿ ಇಷ್ಟು ಮಾಡಿದ್ರೂ ನಮ್ಗೆ ಈ ಪರಿಸ್ಥಿತಿ ಐತಿ. ಏನೂ ಇಲ್ದ ಈ ನಮೂನಿ ಮಾಡ್ತಾರ. ಅಧಿಕಾರ ಎಷ್ಟು ದುರುಪಯೋಗ ಆಕೈತಿ ಇದ್ರ ಬಗ್ಗೆ ಗಮನ ಹರಿಸಿ. ಇದು ಸಾರ್ವಜನಿಕರದ್ದು ಐತಿ. ಇದು ತೊಂದರೆ ಒಬ್ಬರದ್ದು ಅಲ್ಲಿದು ಸಾರ್ವಜನಿಕರದ್ದು ಐತಿ ತೊಂದರೆ. ಅಧಿಕಾರಿಗಳು ಭಾಳ ಅವ್ರಿಗೆ ಹಗ್ಗ ಕಣ್ಣಿ ಇಲ್ದಂಗೆ ಆಗೈತಿ ಅಧಿಕಾರಿಯವರಿಗೆ. ಅವರು ತಮ್ಮ ಅಧಿಕಾರ ಹೆಂಗೆ ಬೇಕಂದ್ರೆ ಚಲಾಯಿಸಿ ದುರುಪಯೋಗ ಪಡ್ಕೊಳಕತ್ತಾರೆ. ಇದ್ರ ಬಗ್ಗೆ ನಾನು ಮನವಿ ಇಷ್ಟ ಐತಿ. ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಮಮದಾಪುರ ಗ್ರಾಮ ಲೆಕ್ಕಾಧಿಕಾರಿ ಶಿವಪ್ಪ ಜಾಲಿ ಅಂತೇಳಿ ಅವ್ರು ಅದಾರ. ಅವ್ರ ಜೋಡಿ ಮೊಬೈಲ್ದಾಗ ಮಾತಾಡೀನಿ. ಅದು ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೊಂಡಿನಿ. ಅವರು ಭಾಳ ನಮ್ಗೆ ಇದ್ರ ಬಗ್ಗೆ
ನಾವು ಹೇಳಿದ್ರೆ ಅವ್ರ ಗಮನಕ್ಕೆ ತಗೊಂಡಿಲ್ಲ. ಆದರೂ ನಾವು ಈ ಪರಿಸ್ಥಿತಿಗೆ ಬರಬೇಕಾಗ್ತಿಂದ. ಮತ್ತು ಅಮರಪ್ಪ ಚಲವಾದಿ ಅಂತೇಳಿ ಆರ್ ಎಸ್ ಕೆದವರು ಅಂತೇಳಿ ಹೋಗಂತೇಳಿ ಗ್ರಾಮ ಲೆಕ್ಕಾಧಿಕಾರಿ ಹೇಳಿದರು. ಆರ್ ಎಸ್ ಕೆದವ್ರು ಅಂತೇಳಿ ಹೋಗೋಣ ಅವರು ಆ ಟೈಮ್ಗೆ ಅಲ್ಲಿ ಇದ್ದಿದ್ದಿಲ್ಲ. ಅಲ್ಲಿ ಇರಲಾರ್ದಂಗೆ ನಾನು ಫೋನ್ ನಂಬರ್ ತೊಗೊಂಡು ಮಾತಾಡಿದೆ. ನಾನು 2 ದಿವಸ ನಾನು ಬರಲ್ಲ, ನೀವು ಏನು ಹೇಳ್ತೀರಿ ಹೇಳ್ರಿ, ನಾ ಮಾಡ್ತೀನಿ ಅಂತೇಳಿ ನನಗೆ ಆಶ್ವಾಸನೆ ಕೊಟ್ಟರು. ನಾನು ಅವ್ರ ಜೋಡಿ ಮಾತಾಡಿ 364 ಸರ್ವೆ ನಂಬರ್ ಬಾರ್ಯಾಳು ಹಿಂಗೆ ಬೆಳೆ ಸಮೀಕ್ಷೆ ಮಾಡ್ಯಾರ, ಬೆಳೆ ಹಿಂಗೆ ಮಾತು ಬರ್ಸಾಕತ್ತಾರ. ಮತ್ತು ಇದು ತಪ್ಪ, ಪಡ ಬಿದ್ದ ನೆಲ ಐತಿ, ಕೇಸ್ ಐತಿ, ಇದ್ರ ಮೇಲೆ ದಾವೆ ಐತಿ, 4-5 ವರ್ಷದಿಂದ ಪಡ ಐತವಲ್ಲ, ಮತ್ತು ಹಿಂಗೆ ಮಾಡ್ಯಾರ ನೋಡ್ರಿ ಸರ, ಹ್ಯಾಂಗೆ ಮಾಡ್ತೀರಿ ಅಂತನಿ. ಆತು ರೀ, ನೀವು ಕಾಳಜಿ ಬಿಡ್ರಿ, ನೀವು ನಾವು ಸರ್ವೆ ನಂಬರ ಅದು ಹೆಸರು ಹೇಳಿಬಿಡ್ರಿ, ಆತು ನಾನು ಇದ್ರ ಮ್ಯಾಗ ಅದನ್ನ ಏನು ನೊಂದು ಆಗಲ್ದಂಗೆ ಮತ್ತು ಬೆಳೆ ಪರಿಹಾರ ಬರಲಾರ್ದಂಗೆ ನಾನು ಎಲ್ಲ ನೋಡ್ಕೋತೀನಿ ಅಂಥೇಳಿ ನನಗೆ ಆಶ್ವಾಸನೆ ಕೊಟ್ಟರು. ಅದ್ರ ಮೇಲೆ ನಾನು ಬಿಟ್ಟೆ ಅಂತ. ಮತ್ತು ಉತ್ತಾರಿ ತೆಗಿಸಿ ನೋಡಿದಾಗ ಉತ್ತಾರಿ ಒಳಗೆ ನನಗೆ 7 ಎಕರೆ ತೊಗರಿ, 4 ಎಕರೆ 16 ಗುಂಟೆ ಅಂತ ಕಬ್ಬು ಬತ್ತು. ಮತ್ತು ಇವರು ತೆಗ್ಸ್ಯಾರ ಒಂದು ಯಾವ ಲೆಕ್ಕದ ಮೇಲೆ ನಾನು ಭರವಸೆ ಮಾಡಬೇಕು? ನನಗೆ ಅನ್ಯಾಯ ಇದ್ರ ಸಂಬಂಧ ನಾನು ಲೋಕಾಯುಕ್ತ, ಆಗ SP, DC ಇವರೆಲ್ಲರಿಗೆ ನಾನು ಅರ್ಜಿ ಹಾಕೀನಿ. ಕೆಲವೊಂದು ಮುಟ್ಟ್ಯಾವ, ಕೆಲವೊಂದು ಮುಟ್ಟಿಲ್ಲ. ಆದ್ರೂ ಇವ್ರು 3 ಮಂದಿ ಮೇಲೆ ನಾನು ಇದು ಫಿರ್ಯಾದಿ ಮಾಡೀನಿ. ಶಿವಪ್ಪ ಜಾಲಿ ಅಂಥೇಳಿ ಗ್ರಾಮ ಲೆಕ್ಕಾಧಿಕಾರಿ ಮಮದಾಪುರ, ಅಮರಪ್ಪ ಚಲವಾದಿ ಅಂಥೇಳಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ಮಮದಾಪುರ, ಹಾಗೂ ಉಪ ತಹಸೀಲ್ದಾರ ಶ್ರೀನಿವಾಸ್ ಕಲಾಲ್ ಅಂತೇಳಿ ಉಪ ತಹಸೀಲ್ದಾರ್ ಮಮದಾಪುರ. ಇವ್ರ ಮೇಲೆ ಇವ್ರು 3 ಮಂದಿ ಸೇರಿಕೊಂಡು ಈ ನಮೂನಿ ಮಾಡ್ಯಾರ ಅಂಥೇಳಿ ನಾನು ಇವ್ರು 3 ಮಂದಿ ಮೇಲೆ ಅಪಾದನೆ ಮಾಡಿ ಲೋಕಾಯುಕ್ತರಿಗೆ ಕೊಟ್ಟದ್ದಾಗೈತಿ, DC ಕೊಟ್ಟದಾಗೈತಿ, SP ಕೊಟ್ಟದ್ದಾಗೈತಿ. ಮತ್ತು ಇನ್ನೂ 2 ಕಡೆ ಕಟ್ಟೀನಿ. ಒಂದೊಂದು ಕಡೆ ಮುಟ್ಟ್ಯಾವ, ಒಂದೊಂದು ಕಡೆ ಒಳಗಿತ್ತು. ಮತ್ತು ಅದು ಹಿರಿಯರ DC ಅವ್ರು ನೀವು ಮನವಿ ಕೊಟ್ಟ ಮೇಲೆ ರೀ DC ಅವ್ರು ಏನಂತಾರೆ? ಆದ್ರೆ ಮನವಿ ಸ್ವೀಕಾರ ಆಗೈತೆ ರೀ, ಅವರು ಏನೂ ಅಂದಿಲ್ಲ ರೀ. ನಾವು ಮೊನ್ನೆ ಲೋಕಾಯುಕ್ತರು ಅಂತೇಳಿ ಹೋಗಿ ಬಂದೆವು. ಲೋಕಾಯುಕ್ತರು ಆತು, ನಾವು ನೋಡಿ ಇದು ಮಾಡ್ತೇವೆ ಅಂತೇಳಿ ಇಷ್ಟ ಅಂದ್ರಿ ಅವರು. ನೀವು ಹೊಳ್ಳಿ ಈ ಥರ ಸಮಸ್ಯೆ ಐತೆ ಅಂತೇಳಿ ನಿಮ್ಮ ತಲಾಟೆ ಅವ್ರು ಸಂಪರ್ಕ ಮಾಡಿದ್ರೆ ಇಲ್ಲರಿ? ತಲಾಟೆ ಅವ್ರು ಏನಂದ್ರೆ ನೀವು ಸಂಪರ್ಕ ಮಾಡಿದ ಮೇಲೆ? ಈ ಮೊದಲ ಸಂಪರ್ಕ ಮಾಡೀನಿ ನಾನು. ಮತ್ತು ನಾನು ಹೇಳಿ ಅವ್ರಿಗೆ ನಿಮ್ಮ ಮೇಲೆ ಅರ್ಗೇಷನ್ ಮಾಡ್ತೀನಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ನಾನೇ ಹಂಗೆ ಹೇಳ್ಬೋದು ರೀ ಅವ್ರ ಮೇಲೆ. ನಾವು ಮಾಡೋ ಕರ್ತವ್ಯ ನಾವು ಮಾಡೀನಿ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.